ಸ್ಟೂಡೆಂಟ್ಸ್, ಈಗ ಈ ವಿಡಿಯೋನಲ್ಲಿ ನಾವು ಎಕ್ಸ್ಪೆರಿಮೆಂಟ್ ನಂಬರ್ 1 ಆ್ಯಂಡ್ ಎಕ್ಸ್ಪೆರಿಮೆಂಟ್ ನಂಬರ್ 2 ಎರಡೂ ಕಲಿತಾ ಇದ್ದೀವಿ. ರೆಸಿಸ್ಟಿವಿಟಿ ಆಸ್ ವೆಲ್ ಆಸ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್. ಸೊ ಎಕ್ಸ್ಪೆರಿಮೆಂಟ್ ನಂಬರ್ 1 ಏನು ಹೇಳುತ್ತೆ? ರೆಸಿಸ್ಟಿವಿಟಿ ಆಫ್ ದ ವೈರ್. ಎಕ್ಸ್ಪೆರಿಮೆಂಟ್ ನಂಬರ್ 2 ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್. ಎರಡೂ ಯಾಕೆ ಕಲಿತಾ ಇದ್ದೀವಿ ಒಂದೇ ಸರ್ತಿ ಅಂದರೆ, ಯಾಕಂದರೆ ಸರ್ಕ್ಯೂಟ್ ಡಯಾಗ್ರಾಮ್ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಎರಡು ಸರ್ಕ್ಯೂಟ್ ಡಯಾಗ್ರಾಮ್ ಸೇಮ್ ಇದಾವೆ, ಹೌದಾ? ಸೇಮ್ ಸೆಟಪ್, ಸೇಮ್ ಕನೆಕ್ಷನ್. ಜಸ್ಟ್ ಏನಂದ್ರೆ ರೆಸಿಸ್ಟಿವಿಟಿ ಕಂಡು ಹಿಡಿಬೇಕಂದ್ರೆ ಡೈರೆಕ್ಟಾಗಿ ನಮಗೆ ಫಾರ್ಮುಲಾ ಐತಿ. R = ρ × L / A ಅನ್ನೋ ಫಾರ್ಮುಲಾ ಐತಿ. ರೋ ಅಂದ್ರೆ ರೆಸಿಸ್ಟಿವಿಟಿ, ರೋ ಕಂಡು ಹಿಡಿಬೇಕಂದ್ರೆ ಆ ಫಾರ್ಮುಲಾ ಮಾಡಿಫೈ ಮಾಡ್ತೀವಿ ಅಷ್ಟು. ಇಲ್ಲಿ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಕಂಡು ಹಿಡ್ಬೇಕಂದ್ರೆ ಈ ಸೆಕೆಂಡ್ ಎಕ್ಸ್ಪೆರಿಮೆಂಟ್ನೊಳಗೆ ಗ್ರಾಫ್ ಆಗ್ತದೆ. ಓಕೆ, ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ರೆಸಿಸ್ಟಿವಿಟಿ ಆಫ್ ದ ವೈರ್, ಫಸ್ಟ್ ಎಕ್ಸ್ಪೆರಿಮೆಂಟದ್ದು ಅದರದ್ದು ನಾನು ಹೇಳ್ತೀನಿ. ಆಮೇಲೆ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಗ್ರಾಫಿಂಗ್ ಹೇಳೋದು ಹಾಕೋದು ಹೇಳ್ತೀನಿ. ಸರ್ಕ್ಯೂಟ್ ಡಯಾಗ್ರಾಮ್ ಸೇಮ್ ಬರುತ್ತೆ. ಓಕೆ, ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಅದನ್ನ ಕರೆಕ್ಟಾಗಿ ಕೇಳಿಸ್ಕೊರಿ. ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ಏನೈತಿ? ಬ್ಯಾಟ್ರಿ ಅಂತ ಒಂದು ವೈರ್ ಬರುತ್ತೆ, ಅಲ್ಲಿಗೆ ಅಮಿಟರ್ ಪಾಸಿಟಿವ್ ಎಂಡಿಗೆ, ಹೌದಾ? ಸೊ ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಒಂದು ವೈರ್ ಬರಬೇಕು. ಓಕೆ, ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಒಂದು ವೈರು ಅಮಿಟರ್ ಪಾಸಿಟಿವ್ ಎಂಡಿಗೆ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಅಮಿಟರ್ ನೆಗೆಟಿವ್ಲಿಂತ್ರ ಒಂದು ವೈರ್ ಹೋದಂಗೆ ಅನಿಸುತ್ತೆ, ಬಟ್ ಇಲ್ಲಿ ಒಂದು ವೈರ್ ಹೋಗುತ್ತೆ ಮತ್ತು ಇಲ್ಲಿ ಇನ್ನೊಂದು ವೈರ್ ಹೋಗುತ್ತೆ. ಅಂದ್ರೇನು? ಅಮಿಟರ್ ನೆಗೆಟಿವ್ ಎಂಡಿಗೆ ನಾವು ಎರಡು ವೈರ್ನ ಕನೆಕ್ಟ್ ಮಾಡಬೇಕಾಯ್ತು. ಸೊ ದ್ಯಾಟ್ ಒಂದು ವೈರು ನಾವು ರೆಸಿಸ್ಟರ್ಗೆ ಕೊಡ್ತೀವಿ, ಇನ್ನೊಂದು ವೈರು ವೋಲ್ಟ್ ಮೀಟ್ರ್ ಪಾಸಿಟಿವ್ ಎಂಡಿಗೆ ಕೊಡ್ತೀವಿ. ಗೊತ್ತಾಗ್ತದೆ? ಸೊ ಅಮಿಟ್ರ್ ಇಲ್ಲ ಐತೆ, ಅಮಿಟರ್ ಪಾಸಿಟಿವ್ ಎಂಡಿಗೆ ನಾವು ಕನೆಕ್ಟ್ ಮಾಡಿದ್ವಿ ಬ್ಯಾಟ್ರಿಲಿಂತ್ರ. ಅಮಿಟರ್ ನೆಗೆಟಿವ್ ಎಂಡ್ಲಿಂತ್ರ ಎರಡು ವೈರ್ ಬರಬೇಕು. ಅಮಿಟರ್ ನೆಗೆಟಿವ್ ಎಂಡ್ಲಿಂತ್ರ ಒಂದು ವೋಲ್ಟ್ ಮೀಟ್ರ್ ಪಾಸಿಟಿವಿಗೆ, ಹೌದಾ? ಸೊ ಇಲ್ಲಿ ಅಮಿಟರ್ ನೆಗೆಟಿವ್ ಎಂಡ್ಲಿಂತ್ರ ವೋಲ್ಟ್ ಮೀಟ್ರ್ ಪಾಸಿಟಿವ್ ಒಂದು ವೈರ್, ಇನ್ನೊಂದು ಯಾವುದಕ್ಕೆ? ರೆಸಿಸ್ಟರ್ಗೆ. ದೇರ್ಫೋರ್ ಅಮಿಟರ್ ನೆಗೆಟಿವ್ ಎಂಡ್ಲಿಂತ್ರ ವೋಲ್ಟ್ ಮೀಟ್ರ್ ಪಾಸಿಟಿವ್ ಎಂಡಿಗೆ ಒಂದು ವೈರ್, ಇನ್ನೊಂದು ಇದು ರೆಸಿಸ್ಟರ್, ಹೌದಾ? ಸೊ ಈ ವೈರ್ದು ನಾವು ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ನಾವು ಕಂಡುಹಿಡಿಬೇಕಾಯ್ತು, ಈ ರೆಸಿಸ್ಟರ್. ಓಕೆ, ಸೊ ಇನ್ನೊಂದು ವೈರ್ ಅಮಿಟರ್ ನೆಗೆಟಿವ್ಲಿಂತ್ರ ಇನ್ನೊಂದು ವೈರ್ ನಾವೆಲ್ಲಿ ಕನೆಕ್ಟ್ ಮಾಡಿವಿ? ರೆಸಿಸ್ಟರ್ದು ಒಂದು ಎಂಡಿಗೆ ಕನೆಕ್ಟ್ ಮಾಡಿವಿ. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ಬೋದು. ರೆಸಿಸ್ಟರ್ಲಿಂತ್ರ ಒಂದು ವೈರ್ ಹೋಗೈತಿ, ವೋಲ್ಟ್ ಮೀಟರ್ ನೆಗೆಟಿವ್ಲಿಂತ್ರ ಇನ್ನೊಂದು ವೈರ್ ಹೋಗೈತಿ. ಸೊ ಇವೆರಡೂ ವೈರ್ ಕೂಡ್ಕೊಂಡು ಒಂದೇ ವೈರ್ ಆಗಿ ರಿಯೋಸ್ಟ್ಯಾಟದ ಅಪ್ಪರ್ ಎಂಡಿಗೆ ಹೋಯ್ತು. ನಾನು ಹೇಳೀನಿ ನಿಮ್ಗೆ ಪ್ರತಿ ಸರ್ತಿ, ಈ ಆ್ಯರೋ ಮಾರ್ಕ್ ಕೆಳಲಿಂತ್ರ ರಿಯೋಸ್ಟ್ಯಾಟಿಗೆ ಕೆಳಗ್ಲಿಂತ್ರ ಆದರೂ ತೋರಿಸಿರ್ಲಿ ಅಥವಾ ಮೇಲಿಂತ್ರ ಆದರೂ ತೋರಿಸಿರ್ಲಿ. ಓಕೆ, ಆ್ಯರೋ ಮಾರ್ಕ್ ತೋರಿಸಿದ್ನು ಅಂದರೆ ಅದು ಯಾವಾಗಲೂ ಅಪ್ಪರ್ ಎಂಡ್ ಅಂತೇಳಿ ಇಂಡಿಕೇಶನ್. ಗೊತ್ತಾಯ್ತಾ? ಸೊ ಅಂದರೆ ಇಲ್ಲಿ ಜಸ್ಟ್ ಒಂದು ವೈರ್ ಹೋಗಿಲ್ಲ, ಎರಡು ವೈರ್. ಯಾವುದು? ರೆಸಿಸ್ಟೆನ್ಸ್ಲಿಂತ್ರ ಒಂದು ವೈರ್ ಹೋಗಬೇಕು, ವೋಲ್ಟ್ ಮೀಟರ್ ನೆಗೆಟಿವ್ಲಿಂತ್ರ ಒಂದು ವೈರ್ ಹೋಗಬೇಕು. ಎರಡೂ ಹೋಗಿ ಎಲ್ಲಿ ಕೂಡಬೇಕು? ರಿಯೋಸ್ಟ್ಯಾಟದ ಅಪ್ಪರ್ ಎಂಡಿಗೆ ಕೂಡಬೇಕು. ಸೊ ರಿಯೋಸ್ಟ್ಯಾಟದ ವೋಲ್ಟ್ ಮೀಟರ್ ನೆಗೆಟಿವ್ಲಿಂತ್ರ ಒಂದು ವೈರ್ ಬಂದೈತಿ, ರೆಸಿಸ್ಟರ್ದು ಅಣದರ್ ಎಂಡ್ಲಿಂತ್ರ ಇನ್ನೊಂದು ವೈರ್ ಬಂದೈತಿ. ಇವೆರಡೂ ಹೋಗಿ ರಿಯೋಸ್ಟ್ಯಾಟದ ಅಪ್ಪರ್ ಎಂಡಿಗೆ ಕೂಡಬೇಕು. ಓಕೆ, ಇದು ರಿಯೋಸ್ಟ್ಯಾಟದ್ದು ಒಂದು ಲೋವರ್ ಎಂಡ್ ಖಾಲಿ ಇರುತ್ತೆ, ಅದಕ್ಕೆ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ನೊಳಗೆ ಇಲ್ಲೊಂದು ಖಾಲಿ ಪಾಯಿಂಟ್ ತೋರಿಸೋಣ. ಓಕೆ, ಈ ಕಡೆ ರಿಯೋಸ್ಟ್ಯಾಟಿಗೆ ಇನ್ನೊಂದು ಲೋವರ್ ಎಂಡ್ ಇರ್ತಲ್ಲ, ಆ ಲೋವರ್ ಎಂಡಿಗೆ ಬ್ಯಾಟ್ರಿ ನೆಗೆಟಿವ್ ಪ್ಲಗ್ ಕೀಲಿಂತ್ರ ಕನೆಕ್ಷನ್ ಬರುತ್ತೆ. ನಾನು ಯಾವಾಗಲೂ ನಿಮಗೆ ಹೇಳೇನು ಪ್ರತಿ ವಿಡಿಯೋನೊಳಗೆ. ಓಕೆ, ಬ್ಯಾಟ್ರಿ ನೆಗೆಟಿವ್ಲಿಂತ್ರ ಬಂದಂಥ ವೈರು ಪ್ಲಗ್ ಕೀಗೆ. ನೆಕ್ಸ್ಟು ಈ ಕಡೆ ಲೋವರ್ ಎಂಡಿಗೆ ರಿಯೋಸ್ಟ್ಯಾಟದ ಅಪ್ಪರ್ ಎಂಡ್ಲಿಂತ್ರ ದೂರ ಇರುವಂಥ ಲೋವರ್ ಎಂಡಿಗೆ ಕನೆಕ್ಟ್ ಆಗಬೇಕು. ಅದು ನಿಮಗೆ ನೆನಪಿರಲಿ, ಬೇರೆ ಯಾವುದೂ ವೈರ್ ಇಲ್ಲಿಗೆ ಬರೋಲ್ಲ. ಬ್ಯಾಟ್ರಿ ನೆಗೆಟಿವ್ ಪ್ಲಗ್ ಕೀ ರಿಯೋಸ್ಟ್ಯಾಟದ ಲೋವರ್ ಎಂಡ್. ಓಕೆ, ನೆಕ್ಸ್ಟ್ ಎಲ್ಲ ಎಕ್ಸ್ಪೆರಿಮೆಂಟ್ನಲ್ಲಿನೂ ಆಲ್ಮೋಸ್ಟ್ ಇದು ಸೇಮ್ ಬರ್ತದೆ, ಬೇರೆ ಇಲ್ಲಿ ಯಾವುದೋ ಎಕ್ಸ್ಟ್ರಾ ವೈರ್ಸ್ ಕನೆಕ್ಟ್ ಆಗಲ್ಲ. ಅಕಸ್ಮಾತ್ ಸೆಮಿ ಕಂಡಕ್ಟರ್ ಎಕ್ಸ್ಪೆರಿಮೆಂಟು ಅಥವಾ ವೋಲ್ಟ್ ಮೀಟರ್ ಎಕ್ಸ್ಪೆರಿಮೆಂಟ್, ಗ್ಯಾಲ್ನೋಮೀಟರ್ ಟು ವೋಲ್ಟ್ ಮೀಟರ್ ಎಕ್ಸ್ಪೆರಿಮೆಂಟ್, ಅವೆರಡರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಈ ಕಡೆ ರಿಯೋಸ್ಟ್ಯಾಟದ ಲೋವರ್ ಎಂಡಿಗೂ ಕನೆಕ್ಟ್ ಮಾಡ್ಬೇಕಾಗತ್ತೆ. ಅವ ಬ್ಯಾಟ್ರಿ ಪಾಸಿಟಿವ್ಲಿಂತ್ರ ಅದು ಬಂದಿರ್ತದೆ, ಅದು ಯಾವಾಗಲೂ ಪಾಸಿಟಿವ್ಲಿಂತ್ರ ಬಂದಿದ್ದು ಈ ಕಡೆ ಕನೆಕ್ಟ್ ಆಗಬೇಕು, ಬ್ಯಾಟ್ರಿ ನೆಗೆಟಿವ್ಲಿಂತ್ರ ಬಂದಂಥ ವೈರು ಈ ಕಡೆ ಕನೆಕ್ಟ್ ಆಗಬೇಕು. ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ಇತ್ತು ಅಂದ್ರೆ ಇದ್ರೊಳಗೆ ಒಂದು ಎಂಡ್ ಫ್ರೀ ಬಿಟ್ಟನ, ದೇರ್ಫೋರ್ ಈ ಎಂಡ್ ಲೋವರ್ ಎಂಡ್ನ ನೀವು ಫ್ರೀ ಬಿಡಬೇಕು. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಕ್ಲಿಯರ್ ಆಯಿತು ಅಂತೇಳಿ ಅನ್ಕೊತೀನಿ. ಓಕೆ, ನೆಕ್ಸ್ಟ್ ಸೊ ಯಾವಾಗಲೂ ನೀವೇನು ಮಾಡ್ಬೇಕಂದ್ರೆ ವೋಲ್ಟ್ ಮೀಟ್ರ್ ಅಮಿಟರ್
ಪಕ್ಕ ಇಡಬೇಕು ಅಥವಾ ಹಿಂದೆ ಮುಂದೆ, ಸೊ ದ್ಯಾಟ್ ನೀವು ರೀಡಿಂಗ್ ಕ್ಲಿಯರ್ ಆಗಿ ನೋಡೋ ಹಂಗೆ ಬರಬೇಕು. ಗೊತ್ತಾಯ್ತು? ಓಕೆ. ಅಬ್ಸರ್ವೇಷನ್ ಒಳಗೆ ಲೆಂತ್ ಆಫ್ ದ ವೈರ್ ನಾವು ಹೇಳ್ತೀವಿ, ಇಲ್ಲಾಂದ್ರೆ ನೀವು ಈ ವೈರ್ನ ನೀವು ಲೆಂತನ್ನ ಸ್ಕೇಲ್ ಹಿಡಿದು ಮೆಜರ್ ಮಾಡಬೇಕು. ಓಕೆ. ಸೊ ನಾರ್ಮಲಿ 50 ಸೆಂಟಿಮೀಟರ್ ಇರುವಂಥ ಲೆಂತನ್ನೇ ಕೊಟ್ಟಿರ್ತೀವಿ. ರೇಡಿಯಸ್ ಆಫ್ ದ ವೈರು ಇದು ಗಿವನ್, ನಾವು ಕೊಡ್ತೀವಿ. ಓಕೆ. ನೆಕ್ಸ್ಟ್ ಏರಿಯಾ ಫೈಂಡ್ ಮಾಡಬೇಕು. ರೇಡಿಯಸ್ ಕೊಟ್ಟಿದ್ವಿ ಅಂದ್ರೆ ಸರ್ಕ್ಯುಲರ್ ವೈರ್ ಇರ್ತಲ್ಲ, ಓಕೆ, ಅದ್ರ ತುದಿ ನೋಡಿದ್ರೆ ಅಂದ್ರೆ ಇಲ್ಲಿ ಜಸ್ಟ್ ಆ ತುದಿ ನೋಡಿದ್ರೆ ಅಂದ್ರೆ ಸರ್ಕ್ಯುಲರ್ ವೈರ್. ಸರ್ಕ್ಯುಲರ್ ಇತ್ತಂದ್ರೆ ಏರಿಯಾದ ಫಾರ್ಮುಲಾ ಏನಾಯ್ತು, πr². ಸೊ πr² ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಏರಿಯಾ ಸಿಗುತ್ತಾ. ಓಕೆ. ನೆಕ್ಸ್ಟ್ ರೀಡಿಂಗ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ನೀವು ಲೀಸ್ಟ್ ಕೌಂಟ್ ಇದೊಂದು 0.1 ಹೆಂಗೆ ಅಂತೇಳಿ ಅನ್ನೋದು ನಾವು ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ ಒಳಗೆ ಬರಿತೀವಿ. ಓಕೆ. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಷನ್ ಒಳಗೆ ಇಲ್ಲಿ ಲೀಸ್ಟ್ ಕೌಂಟ್ ಆಫ್ ಎಮಿಟರ್, ಲೀಸ್ಟ್ ಕೌಂಟ್ ಆಫ್ ವೋಲ್ಟ್ ಮೀಟರ್ ಅಂತೇಳಿ ಬರ್ತೀವಿ. ಹೆಂಗೆ ಲೀಸ್ಟ್ ಕೌಂಟ್ ಕಂಡುಹಿಡಿಯೋದು, ನಾನು ಆಲ್ರೆಡಿ ಲೀಸ್ಟ್ ಕೌಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಅದರದ್ದು ಲಿಂಕ್ ಐತಿ, ಅದನ್ನು ನೋಡ್ಕೊರಿ. ಇದ್ರ ಲೀಸ್ಟ್ ಕೌಂಟ್ ಈಗ ನೀವು ಹೇಳಬೇಕು. ಓಕೆ, ವಿಡಿಯೋ ಪಾಸ್ ಮಾಡಿರಿ, ಲೀಸ್ಟ್ ಕೌಂಟ್ ಹೇಳ್ರಿ. ಓಕೆ. ಸೊ ಇಲ್ಲಿ ಲೀಸ್ಟ್ ಕೌಂಟ್ ಹೆಂಗೆ ಕಂಡುಹಿಡಿದ್ರಿ, ನಂಬರ್ಸ್ ಯಾವ್ಯಾವ ಕೊಟ್ಟನ್ನು ನೋಡ್ಬೇಕು. ನಂಬರ್ಸ್ ಎಷ್ಟೆಷ್ಟು ಇನ್ಕ್ರೀಸ್ ಆಗ್ತಾವು, ಒಂದು ನಂಬರ್ ಇನ್ಕ್ರೀಸ್ ಆಗ್ತದೆ. ಪ್ರತಿ ಸರ್ತಿ ಒಂದೊಂದು ನಂಬರ್ ಇನ್ಕ್ರೀಸ್ ಆಯ್ತು. ಈ ಒಂದೊಂದು ನಂಬರ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಪ್ರತಿ ಸರ್ತಿ ಇಲ್ಲಿ ನಡ್ವರ್ಕ 0ಲಿಂತ್ರ 1, 1ಲಿಂತ್ರ 2 ಎಷ್ಟು ಡಿವಿಷನ್ ಕೊಟ್ಟಾನ, 10 ಡಿವಿಷನ್ ಕೊಟ್ಟಾನ. ಹೌದಾ? ಸೊ ಒಂದು ನಂಬರ್ ಇನ್ಕ್ರೀಸ್ ಆಗ್ಬೇಕಂದ್ರೆ 10 ಡಿವಿಷನ್ ಅದಾವ. ಹಂಗಾರೆ ಲೀಸ್ಟ್ ಕೌಂಟ್ ಎಷ್ಟಾಯಿತು, 1/10 ಅಂದ್ರೆ 0.1 ಲೀಸ್ಟ್ ಕೌಂಟ್, 0.1 ಆಂಪಿಯರ್. ಸಿಮಿಲರ್ಲಿ ಇದಕ್ಕೆ ಸಹಿತ ಲೀಸ್ಟ್ ಕೌಂಟ್ ಕಂಡಿಡ್ಬೇಕಂದ್ರೆ ಇಲ್ಲಿ ನಂಬರ್ ಇನ್ಕ್ರೀಸ್ ಆಗ್ತಿರೋದು 1 1 1 1 ಇನ್ಕ್ರೀಸ್ ಆಗ್ತಿ. 10 ಡಿವಿಷನ್ ಆದ್ಮ್ಯಾಗ ಒಂದು ನಂಬರ್ ಇನ್ಕ್ರೀಸ್ ಆಗ್ತಿ. ಹಂಗಾರೆ ಇದ್ರದ್ದು ಲೀಸ್ಟ್ ಕೌಂಟ್ ಎಷ್ಟಾಯ್ತು, 1/10 ಅಂದ್ರೆ 0.1. ಅದಕ್ಕೆ ನಿಮಗಿಲ್ಲೇ ಲೀಸ್ಟ್ ಕೌಂಟ್ ಅಂತೇಳಿ ಬರ್ಸೈತಿ. ಲೀಸ್ಟ್ ಕೌಂಟ್ 1/10 ಅಂದ್ರೆ 0.1, 1/10 ಅಂದ್ರೆ 0.1. ಇಲ್ಲಿ ನೀವು ಕೇಳ್ಬೋದು, ಸರ್ ರೇಂಜ್ ಆಫ್ ಎಮಿಟರ್ 0 to 5 ಅಂತ ಹೇಳೈತಿ, ರೇಂಜ್ ಆಫ್ ವೋಲ್ಟ್ ಮೀಟರ್ 0 to 5 ಅಂತ ಹೇಳೈತಿ, ಮತ್ತು 5 ಏನು ಸರ್ ಇದು ರೇಂಜ್ ಅಂದ್ರೇನು, ಇಲ್ಲಿರುವಂಥ ರೇಂಜ್ ಮ್ಯಾಕ್ಸಿಮಮ್ 0ಲಿಂತ್ರ ಎಲ್ಲಿ ತನಕ ರೀಡ್ ಮಾಡ್ಬೋದು ನೀವು, ರೇಂಜು 0ಲಿಂತ್ರ 5 ಅದನ್ನು ಅಲ್ಲಿ ಬರ್ದಿರೋದು. ಗೊತ್ತಾಗ್ತಿ, ಕನ್ಫ್ಯೂಸ್ ಆಗಬೇಡ್ರಿ. ಸೊ ಇಲ್ಲಿ ರೇಂಜ್ ಅಂದ್ರೇನು, ವೋಲ್ಟ್ ಮೀಟರ್ ರೇಂಜ್ ಅಂದ್ರೇನು 0 to 5, ಅದನ್ನಿಲ್ಲೇ 0ಲಿಂತ್ರ 5 ನಮ್ಗೆ ರೇಂಜ್ ಐತಿ. ಗೊತ್ತಾಯ್ತಾ? ಲೀಸ್ಟ್ ಕೌಂಟ್ ಕಂಡುಹಿಡಿಯೋದು ಗೊತ್ತಾಯ್ತಲ್ಲ. ಓಕೆ. ನೆಕ್ಸ್ಟ್ ಇದೇ ಲೀಸ್ಟ್ ಕೌಂಟ್ನ ಇಲ್ಲೇ ನಾವು ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಇಲ್ಲಿ 0.1. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ರಿಯೋಸ್ಟ್ಯಾಟ್ನ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹೌದಾ? ರಿಯೋಸ್ಟ್ಯಾಟ್ನ ಮೂವ್ ಮಾಡ್ದಂಗೆ ಈಗ ರಿಯೋಸ್ಟ್ಯಾಟ್ನ ವೇರಿಯೇಷನ್ ಮಾಡ್ಕೊತ ಹೋದಂಗೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಹೌದಾ? ಸೊ ವೋಲ್ಟ್ ಮೀಟ್ರ್ ಎಮಿಟ್ರ್ ಎರಡು ಸೈಮಲ್ಟೇನಿಯಸ್ ಆಗಿ ಮೂವ್ ಆಗಬೇಕು. ಗೊತ್ತಾಗುತ್ತೆ? ಹೆಂಗೆ ರೀಡಿಂಗ್ ತೊಗೊಳ್ಳೋದು, ಫಸ್ಟ್ ಎಕ್ಸ್ಪೆರಿಮೆಂಟಿಗೆ ನಾವೇನು ಮಾಡ್ತೀವಿ, 2 4 6 8 10. ಹೌದಾ? ಅಂದ್ರೇನು, ಎರಡೆರಡು ಡಿವಿಷನ್ ಮುಳ್ಳು ಎರಡೆರಡು ಗೆರೆ ಮೂವ್ ಆಗಬೇಕು. ಎರಡೆರಡು ಗೆರೆ ಮೂವ್ ಆದಾಗ ನಾವು ರೀಡಿಂಗ್ ತೊಗೋಬೇಕು. ಹೌದಾ? ಸೊ ಮೊದಲು ಆ್ಯಂಪಿಯರ್ ನಾವು ರೀಡಿಂಗ್ ತೊಗೊಂಡು ವೋಲ್ಟ್ ಮೀಟ್ರ್ ತೊಗೋಬೇಕು. ಸೊ ಇಲ್ಲಿ ಆ್ಯಂಪಿಯರು ಇದನ್ನು, ಸೊ ಅಲ್ಲಿ ಎಮಿಟರ್ನಲ್ಲಿ ಎರಡನೇ ಗೆರೆಗೆ ಮೂವ್ ಆದಾಗ ಇಲ್ಲಿ ವೋಲ್ಟ್ ಮೀಟರ್ನಲ್ಲಿ ಎರಡನೇ ಗೆರೆಗೆ ಮೂವ್ ಆಗಬೇಕು. ಸರ್ ಡಿಫ್ರೆನ್ಸ್ ತೋರಿಸಾಗ್ತೈತಲ್ಲ, ಡಿಫ್ರೆನ್ಸ್ ಎದಕ್ಕೆ ತೋರಿಸ್ತಿರ್ತಂದ್ರೆ ಇಲ್ಲೇ ನಾನು ಆನ್ ಮಾಡಿಟ್ಟು ಭಾಳ ಹೊತ್ತಾಯಿತು. ಸೊ ಏನಾಗಿರ್ತದೆ, ಇದು ರೆಜಿಸ್ಟರ್ ಹೀಟ್ ಆಗಿರ್ತದೆ, ಅದ್ರ ಸಲುವಾಗಿ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಸ್ವಲ್ಪ ಡಿಫ್ರೆನ್ಸ್ ಇತ್ತಂದ್ರೆ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದ್ರೆ. ಆಮೇಲೆ ಇಲ್ಲಿ ತುದಿಲಿಂತ್ರ ತುದಿ ಕನೆಕ್ಷನ್ ಇರಬೇಕು. ಹೌದಾ? ತುದಿಲಿಂತ್ರ ತುದಿ ಕನೆಕ್ಷನ್ ಇರಲಿಲ್ಲ ಅಂತೇಳಂದ್ರೆ, ಇದು ವೈರ್ ಎಲ್ಲಾದರೂ ಇಲ್ಲಿ ಮಿಡಲ್ ಕನೆಕ್ಟ್ ಆಯಿತು ಅಂದ್ರೆ ಆವಾಗ ಡಿಫ್ರೆನ್ಸ್ ತೋರಿಸುತ್ತಾ. ಓಕೆ. ಸೊ ಇಲ್ಲಿ 2 ರೀಡ್ ಆದಾಗ ಇಲ್ಲಿ 2 ಗೆರೆ ಸರಿಬೇಕು. ಅವಾಗ ಇಲ್ಲಿ ಫಸ್ಟ್ ರೀಡಿಂಗ್ ಏನು ಬರ್ತೀರಿ, 2 2. ಲೀಸ್ಟ್ ಕೌಂಟ್ ಎಷ್ಟೈತಿ, 0.1, ಇದರದ್ದು 0.1. ಸೊ 0.1 × 2 ಅಂದ್ರೆ 0.2, ಇದು 0.1 × 2 ಅಂದ್ರೆ 0.2. ಥರ್ಡ್ ರೀಡಿಂಗ್, ಥರ್ಡ್ ಟ್ಯಾಬ್ಲರ್ ಕಾಲಮ್ ಏನೈತಿ, R = V/I. ಓಮ್ಸ್ ಲಾ ಏನು ಹೇಳ್ತಾ, V = I × R ಅಂತ ಹೇಳ್ತಾ. ಸೊ R = V/I. ಇವೆರಡು ಸೇಮ್ ವ್ಯಾಲ್ಯೂ ಅದಾವೆ, 0.2 0.2. 0.2 / 0.2 ಅಂದ್ರೆ 1. ಗೊತ್ತಾಯ್ತು? ಹಂಗೆ ಮತ್ತೆ ಇದನ್ನ ಮೂವ್ ಮಾಡ್ಬೇಕು ರಿಯೋಸ್ಟ್ಯಾಟು. ಹೌದಾ? ಮತ್ತು ರಿಯೋಸ್ಟ್ಯಾಟ್ ಮೂವ್ ಮಾಡ್ದಂಗೆ ಇಲ್ಲೇ 0.4ಗೆ ಬರ್ತಾ.
ಓಕೆ. 0.4ಗೆ ಬಂದಿಂದ 0.4ಗೆ ಬಂದಾಗ ಇಲ್ಲಿ ಎಷ್ಟೈತೆ ರೀಡಿಂಗ್ ಅದು ಚೆಕ್ ಮಾಡ್ಬೇಕು. ಸೊ 0.4 ಅಂದ್ರೇನು 4 ಡಿವಿಷನ್ ಮೂವ್ ಐತಿ. 4 ಇಂಟು 0.1 ಅಂದ್ರೆ 0.4. 4 ಇಂಟು 0.1 ಅಂದ್ರೆ 0.4. ರೆಸಿಸ್ಟೆನ್ಸ್ 1 ಓಮ್ ಆತ. ಹಂಗೆ 4 ಇದ್ದಿದ್ದು 6, 8, 10 ಈ ರೀತಿ ಚೇಂಜ್ ಮಾಡಿಕೊಂಡು ನೀವು ರೀಡಿಂಗ್ ತೊಗೋಬೇಕು. ಸೊ ಇವನ್ನ ರೀಡಿಂಗ್ ನೀವು ನೆನಪಿಡ್ಬೇಕು, ಗೊತ್ತಾಯ್ತಾ? ಸೊ 2, 4, 6, 8, 10 ಸಿಮಿಲರ್ಲಿ ಇಲ್ಲಿ ಸೇಮ್ ಬರ್ತಾ ರೀಡಿಂಗು. ರೆಸಿಸ್ಟೆನ್ಸ್ ಲಾಸ್ಟಿಗೆ 1, 1, 1 ಬರ್ತಾ. ಮೀನ್ ತೆಗಿದ್ರೆ ಅಂದ್ರೆ 5/5 ಅಂದ್ರೆ 1 ಅಂತೇಳಿ ಬರ್ತಾ. ಓಕೆ. ಮೀನ್ ರೆಸಿಸ್ಟೆನ್ಸ್ ಆಫ್ ದ ವಯರ್ ಆರ್ ಇಸ್ ಈಕ್ವಲ್ ಟು 1 ಓಮ್ ಅಂತೇಳಿ ಬಂತು. ರೆಸಿಸ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆರ್ ಸಿಕ್ಕೈತಿ, ಎ ಗೊತ್ತೈತಿ, ಹೌದಾ? ನೆಕ್ಸ್ಟ್ ಎಲ್ ಕೊಟ್ಟಿದ್ದೈತಿ. ಸೊ ರೆಸಿಸ್ಟಿವಿಟಿಗೆ ಈ ಫಾರ್ಮುಲಾದೊಳಗೆ ಅವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ರೆಸಿಸ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಇಷ್ಟು ಬರುತ್ತೆ. ರೆಸಿಸ್ಟಿವಿಟಿ ಯಾವಾಗಲೂ 10⁻⁻6 ಪವರ್ನೊಳಗೆ ಬರುತ್ತೆ. 10⁻⁻6ನೊಳಗೆ ಅಥವಾ -5 ಒಳಗೆ ಹಿಂಗೆ ಬರುತ್ತೆ. ಇಲ್ಲಿ ನಿಮಗೆ 10⁻⁻6 ಓಮ್ ಮೀಟರ್ ಅಂತ ಬಂದಿದೆ. ಗೊತ್ತಾಯ್ತು? ಇಷ್ಟ ಸಿಂಪಲ್. ಆ ರಿಸಲ್ಟನ್ನು ಬರೀದ್ರೆ ಅಂದ್ರೆ ಮುಗಿದೋಯ್ತು. ಓಕೆ. ನೆಕ್ಸ್ಟ್ ಎರಡನೇ ಎಕ್ಸ್ಪೆರಿಮೆಂಟು ಇದ್ರೊಳಗೆ ಹೇಳ್ಬಿಡ್ತೀನಿ. ಸೇಮ್ ಇಲ್ಲಿ ಒಂದೇದ್ರೊಳಗೆ ರೀಡಿಂಗ್ ಏನು ಮಾಡಿದ್ವಿ, 2, 4, 6, 8, 9, 10 2, 4, 6, 8, 10 ಅಂತೇಳಿ ತೆಗೆದ್ವಿ. ಬಟ್ ಇಲ್ಲಿ ಎರಡನೇ ಎಕ್ಸ್ಪೆರಿಮೆಂಟ್ನೊಳಗೆ ಇವು ಅಬ್ಸರ್ವೇಷನ್ ಎಲ್ಲ ಬರೀತೀರಿ. ರೀಡಿಂಗ್ ತೆಗಿಯೋದು ಹೆಂಗೆ, 0 ಇದ್ದ ಫಸ್ಟ್ ಇಲ್ಲಿ ವೋಲ್ಟ್ ಮೀಟ್ರ್ ಆ್ಯಮೀಟ್ರ್ 0 ಇದ್ದಾಗ 0, ಹೌದಾ? ಒಂದೊಂದು ಡಿವಿಷನ್ ಇನ್ಕ್ರೀಸ್ ಮಾಡ್ಕೊತ ಹೋಗೋದು. ಒಂದೊಂದು ಡಿವಿಷನಿಗೆ ರೀಡಿಂಗ್ ತೆಗೆಯೋದು. 1 ಗೆರೆ, 2 ಗೆರೆ, 3 ಗೆರೆ, ಓಕೆ, ಆ ರೀತಿ ಒಂದೊಂದು ಗೆರೆ. ದೇರ್ಫೋರ್ ಇಲ್ಲಿ ರೀಡಿಂಗ್ ಏನು ಬರ್ತಾ, ಆ್ಯಮೀಟ್ರ್ 0 ಇದ್ದಾಗ ವೋಲ್ಟ್ ಮೀಟ್ರ್ 0 ಇರ್ತಾ. ಸೊ 0 ಇಂಟು 0.1 ಅಂದ್ರೆ 0, 0 ಇಂಟು 0.1 ಅಂದ್ರೆ 0, ಹೌದಾ? ನೆಕ್ಸ್ಟ್ ಆ್ಯಮೀಟ್ರ್ 1 ಗೆರೆ ಮೂವ್ ಆದಾಗ ವೋಲ್ಟ್ ಮೀಟ್ರ್ 1 ಗೆರೆ ಮೂವ್ ಆಗ್ತಾ. ಇಂಟು ಲೀಸ್ಟ್ ಕೌಂಟ್ 0.1 ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ ಇದು 0.1. 2 ಗೆರೆ ಮೂವ್ ಆದಾಗ 2 ಗೆರೆ ಇಂಟು 0.1 ಮಾಡಿದರೆ ಇದು 0.2, ಇದು 0.2. 3 ಗೆರೆ ಮೂವ್ ಆದಾಗ ವೋಲ್ಟ್ ಮೀಟ್ರ್ 3 ಗೆರೆ 0.3, ಓಕೆ, 0.4, 0.5. ಕ್ಲಿಯರ್ ಆಯಿತು? ಈ ರೀಡಿಂಗ್ ತೆಗೆದು ಗ್ರಾಫ್ ಇತ್ತಂದ್ರೆ ನಾವು ಹೇಳಿವಿ 6 ಟ್ರೈಲ್ ತೊಗೋಬೇಕು. ಗ್ರಾಫ್ ಇಲ್ಲ ಅಂದ್ರೆ 3 ಟ್ರೈಲ್ ಸಾಕಾಗುತ್ತೆ. ಇಲ್ಲಿ 6 ಟ್ರೈಲ್ ತೊಗೊಂಡು ನೆಕ್ಸ್ಟ್ ಗ್ರಾಫ್ ಡ್ರಾ ಮಾಡಬೇಕು. ಓಕೆ. ಗ್ರಾಫ್ ಡ್ರಾ ಮಾಡೋದು ನಿಮ್ಗೆ ಹೇಳಿನಿ. ಸ್ಕೇಲನ್ನು ನೆನಪಿಡಕ್ಕೆ ಹೋಗಬಾರ್ದು. ಸ್ಕೇಲ್ ಹೆಂಗೆ ಹಾಕಬೇಕು, ನೀವು ಎಕ್ಸ್ ಆಕ್ಸಸ್ನೊಳಗೆ ಯಾವ್ದು ಹಾಕ್ತಿರ್ತೀರಿ, ವೈ ಆಕ್ಸಸ್ನೊಳಗೆ ಯಾವ್ದು ಹಾಕ್ತಿರ್ತೀರಿ, ಅದು ನೇಚರ್ ಆಫ್ ಗ್ರಾಫ್ ನೀವು ನೆನಪಿಟ್ಟಿದ್ರೆ ಅಂದ್ರೆ ಗೊತ್ತಿರುತ್ತೆ. ಎಕ್ಸ್ ಆಕ್ಸಸ್ಸು ವೋಲ್ಟೇಜ್ ಹಾಕಾಯ್ತ್ರಿ, ವೈ ಆಕ್ಸಸ್ ಕರೆಂಟ್ ಹಾಕಾಯ್ತ್ರಿ, ಹೌದಾ? ಸೊ ಇಲ್ಲಿ ಸ್ಕೇಲ್ ಎಕ್ಸ್ ಆಕ್ಸಸ್ ಇಸ್ ಈಕ್ವಲ್ ಟು, ಎಕ್ಸ್ ಆಕ್ಸಸ್ ಅಂದ್ರೆ ವೋಲ್ಟೇಜ್ ಎಷ್ಟು ತೊಗೊಳತ್ರಿ ನಿಮಗೆ ಸಫಿಷಿಯೆಂಟ್ ಆಗಿ ಅದು ಹಿಡಿಬೇಕು. ಓಕೆ. ಸೊ ಇಲ್ಲಿ ನಿಮ್ಮ ವ್ಯಾಲ್ಯೂಸ್ ಎಲ್ಲಿಂತ್ರ ಅದಾವೆ, 0ಲಿಂತ್ರ 0.5 ತನಕ ಅದಾವೆ. ಹಂಗಾರೆ 2 ಸೆಂಟಿಮೀಟ್ರಿಗೆ 0.1 ಇನ್ಕ್ರೀಸ್ ಆಗುವಂಗೆ ಹಾಕಾಯ್ತು, ಹೌದಾ? ಸ್ಕೇಲ್ ಎಕ್ಸ್ ಆಕ್ಸಸ್ ಏನು ಬರ್ತೀರಿ, 2 ಸೆಂಟಿಮೀಟ್ರ್ ಇಸ್ ಈಕ್ವಲ್ ಟು 0.1 ವೋಲ್ಟ್. ಅಂದರೆ 2 ಸೆಂಟಿಮೀಟ್ರ್ ಆಗಿಂದ ನಿಮಗೆ 0.1 ವೋಲ್ಟ್ ಇನ್ಕ್ರೀಸ್ ಆಗುತ್ತೆ. 2 ಸೆಂಟಿಮೀಟ್ರ್ ಆಗಿಂದ ಮತ್ತು 0.1, ಮತ್ತು 2 ಸೆಂಟಿಮೀಟ್ರ್ ಆಗಿಂದ 0.1 ಅಂದ್ರೆ 0.1, 0, 0.1, 0.2, 0.3, 0.4 ಹಾಕ್ತೀರಿ. ಸಿಮಿಲರ್ಲಿ ವೈ ಆಕ್ಸಿಸ್ಸಿಗೂ ಸೇಮ್ ವ್ಯಾಲ್ಯೂಸ್ ಅದಾವಲ್ಲ, ವೈ ಆಕ್ಸಿಸ್ದು ಸೇಮ್ ಸ್ಕೇಲ್ ಬರ್ತದೆ. 2 ಸೆಂಟಿಮೀಟ್ರಿಗೆ 0.1 ಆಂಪಿಯರ್ ಕರೆಂಟ್ ಹಾಕಾಯ್ತೀವಿ ಅಲಾಂಗ್ ವೈ ಆಕ್ಸಿಸ್ ಕರೆಂಟ್ ಹಾಕಾಯ್ತೀವಿ. ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಓಕೆ, ಜಸ್ಟ್ ಹೊರಗಡೆ ಸ್ವಲ್ಪ ನಾಯ್ಸ್ ಆಗ್ತದೆ. ನೆಕ್ಸ್ಟ್ ರೀಡಿಂಗ್ ಹೆಂಗೆ ಬರೀಬೇಕು, 0.1 ಇದ್ದಾಗ 0.1, ಹಂಗಾರೆ ವೋಲ್ಟೇಜ್ 0.1 ಇದ್ದಾಗ ಕರೆಂಟ್ 0.1, 2 ಎಲ್ಲಿ ಮೀಟ್ ಆಗ್ತಾವೆ, 2 ಕೂಡಿ ಇಲ್ಲಿ ಮೀಟ್ ಆಗ್ತಾವೆ, ಹೌದಾ? ನೆಕ್ಸ್ಟ್ ವೋಲ್ಟೇಜ್ 0.2 ಇದ್ದಾಗ ಕರೆಂಟ್ ಸಹಿತ 0.2. ಸಿಮಿಲರ್ಲಿ ವೋಲ್ಟೇಜ್ 0.3 ಇದ್ದಾಗ ಕರೆಂಟ್ ಸಹಿತ 0.3, ವೋಲ್ಟೇಜ್ 0.4 ಇದ್ದಾಗ. ಇವು 5 ಪಾಯಿಂಟ್ ಸಿಗ್ತಾವೆ. 5 ಪಾಯಿಂಟ್ ಸಿಕ್ಕ ಮ್ಯಾಗ ಏನು ಮಾಡಬೇಕು, ಸ್ಟ್ರೇಟ್ ಲೈನ್ ಡ್ರಾ ಮಾಡಬೇಕು. ಸ್ಟ್ರೇಟ್ ಲೈನ್ ಡ್ರಾ ಮಾಡಿ ಅಂದ್ರೇನು, ಸ್ಟ್ರೇಟ್ ಲೈನ್ ಅಂದ್ರೇನು 5 ಪಾಯಿಂಟ್ ಒಂದೇ ಲೈನ್ ಒಳಗೆ ಇರ್ತಾವೆ. ಅದನ್ನ ಜಾಯಿನ್ ಮಾಡಿದ್ರೆ ಅಂದ್ರೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ಓಕೆ, ಅಂದ್ರೆ ಸ್ಟ್ರೇಟ್ ಲೈನ್ ಸಿಕ್ತಂದ್ರೆ ಓಮ್ಸ್ ಲಾ ಒಬೇ ಆದಂಗೆ. ಓಕೆ. ನೆಕ್ಸ್ಟ್ ಸ್ಲೋಪ್ ತೆಗಿಬೇಕು. ಸ್ಲೋಪ್ ತೆಗೆದು ಅಂದ್ರೆ ನಮಗೆ ಆರ್ ಸಿಗುತ್ತೆ. ಸ್ಲೋಪ್ ಹೆಂಗೆ ತೆಗಿತೀರಿ, ಯಾವುದಾದ್ರೂ 2 ಪಾಯಿಂಟಿನ ನಡ್ಬರ್ಕ ಟ್ರಯಾಂಗಲ್ ಹಾಕಿದ್ರೆ ಅಂದ್ರೆ ಇಲ್ಲೇ ಟ್ರಯಾಂಗಲ್ ಎಷ್ಟು ಸೆಂಟಿಮೀಟ್ರ್ ಬಂದೈತಿ, ಇಲ್ಲಿ 2 ಸೆಂಟಿಮೀಟ್ರ್ ಹೈಟ್ ಐತಿ. 2 ಸೆಂಟಿಮೀಟ್ರ್ ಅಂದ್ರೆ ನಾವಿಲ್ಲಿ ಸ್ಕೇಲ್ ಏನು ಬರ್ತೀವಿ, 2 ಸೆಂಟಿಮೀಟ್ರ್ ಅಂದ್ರೆ 0.1ಗೆ ಈಕ್ವಲ್. ಹಂಗಾರೆ 2 ಸೆಂಟಿಮೀಟ್ರ್ ಅಂದ್ರೆ ಇದು 0.1 ಇದ್ದಂಗೆ, ಇಲ್ಲೂ ಎಕ್ಸ್ ಆಕ್ಸಿಸ್ಸು 2 ಸೆಂಟಿಮೀಟ್ರ್ ಐತಿ ಅಂದ್ರೆ 0.1 ವೋಲ್ಟ್ ಇದ್ದಂಗೆ. ದೇರ್ಫೋರ್
ಆರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು 1/m. ಎಮ್ ಅಂದ್ರೆ ಸ್ಲೋಪ್ ಅಂದ್ರೇನು ಟ್ಯಾನ್ ಥೀಟಾ. ಇಲ್ಲಿ ಥೀಟಾ ಇರ್ತಾ ಟ್ಯಾನ್ ಥೀಟಾ ಅಪ್ಲೈ ಮಾಡಿದ್ರೆ ಅಂದ್ರೆ ಇದು ಎ ಬಿ ಸಿ ಅಂತ ತೊಗೊಂಡು ಟ್ಯಾನ್ ಥೀಟಾ ಅಪ್ಲೈ ಮಾಡಿದ್ರೆ ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಎಮ್ ಈಸ್ ಈಕ್ವಲ್ ಟು ಅಪೋಸಿಟ್ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ ಎಮ್ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಥವಾ ಸಿ ಬಿ ಅನ್ನೋದು ಡಿನಾಮಿನೇಟರ್ ಬಂತಂದ್ರೆ ನ್ಯೂಮರೇಟ್ರಿಗೆ ಹೋಗುತ್ತಾ. ಅದಕ್ಕೆ ಡೈರೆಕ್ಟಾಗಿ ಏನು ಬರ್ತೀವಿ ಇಲ್ಲಿ ಸಿ ಬಿ ಬೈ ಎ ಬಿ. ಗೊತ್ತಾಯ್ತು? ಗೊತ್ತಾಗಲಿಲ್ಲ ಅಂದ್ರೆ ಇದನ್ನ ಜಸ್ಟ್ ನೆನಪಿಡ್ರಿ. ಸಿ ಬಿ ಅನ್ನೋದು 0.1 ಇರ್ತಾ, ಎ ಬಿ ಅನ್ನೋದು 0.1 ಇರ್ತಾ. ಸೊ ದೇರ್ಫೋರ್ 0.1/0.1 ಅಂದ್ರೆ ಆರ್ ಇಸ್ ಈಕ್ವಲ್ ಟು 1 ಓಮ್ ಬರಬೇಕು. ಯಾಕೆ? ಫಸ್ಟ್ ಎಕ್ಸ್ಪೆರಿಮೆಂಟ್ನೊಳಗೆ ನೀವು ಮಾಡಿರಿ 1 ಓಮ್ ಬಂದೈತಿ. ಸೆಕೆಂಡ್ ಎಕ್ಸ್ಪೆರಿಮೆಂಟ್ನೊಳಗೂ ಆರ್ ಇಸ್ ಈಕ್ವಲ್ ಟು ನೀವು 1 ಓಮ್ ಬರಲೇಬೇಕು ಗ್ರಾಫ್ ಹಾಕಿದ್ಮೇಲೆ. ಗೊತ್ತಾಯ್ತು? ಬಟ್ ನಾವಿಲ್ಲಿ ಏನು ಕಂಡುಹಿಡಿಯತ್ತೀವಿ? ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ಓಕೆ, ಸೊ ರೆಸಿಸ್ಟೆನ್ಸ್ ನೀವು ಕಂಡುಹಿಡಿದ್ರಿ, ಪರ್ ಯೂನಿಟ್ ಲೆಂತ್ ಬೇಕಲ್ಲ. ಯೂನಿಟ್ ಲೆಂತ್ ಬೇಕಂದ್ರೆ ಫಾರ್ಮುಲಾ ಏನು? ಆರ್ ಡಿವೈಡೆಡ್ ಬೈ ಎಲ್. ಆರ್ ಅಂದ್ರೆ 1 ಓಮ್ ಬಂದೈತಿ ಡಿವೈಡೆಡ್ ಬೈ ಎಲ್ ಅಂದ್ರೆ 50 ಸೆಂಟಿಮೀಟ್ರ್ ಅವ ಕೊಟ್ಟನ. ಸೆಂಟಿಮೀಟ್ರ್ ಇದ್ದಿದ್ದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಅಂದ್ರೆ 0.5. ಹೌದಾ? ಸೊ 1 ಡಿವೈಡೆಡ್ ಬೈ, ಇಲ್ಲಿ ಕ್ಯಾಲ್ಕುಲೇಷನ್ ಸ್ವಲ್ಪ ಮಿಸ್ಟೇಕ್ ಮಾಡಿದಾರ, ಇದಲ್ಲ 1 ಡಿವೈಡೆಡ್ ಬೈ 0.5 ಮಾಡಿದ್ರೆ ಅಂದ್ರೆ ನಿಮ್ಗೆ ಎಷ್ಟು ಬರ್ತಾ? 2 ಓಮ್ ಪರ್ ಮೀಟರ್. ಸಾರಿ 2 ಓಮ್ ಪರ್ ಮೀಟರ್. ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ದಾರೆ. ಓಕೆ, 1/0.5 ಮಾಡಿದ್ರೆ 2 ಓಮ್ ಪರ್ ಮೀಟರ್. ಇಲ್ಲಿ ಆ ರಿಸಲ್ಟ್ನ ಬರಿಬೇಕು. ಓಕೆ, ಸೊ ಇಷ್ಟು ಈ ಎಕ್ಸ್ಪೆರಿಮೆಂಟ್ ಐತಿ. ಅರ್ಥ ಆಯಿತು ಅಂತೇಳಿ ಅನ್ಕೊತೀನಿ. ಏನಾದರೂ ಅರ್ಥ ಆಗದೆ ಇತ್ತಂದ್ರೆ ಕಮೆಂಟ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮೀ. ಓಕೆ, ಥ್ಯಾಂಕ್ ಯು.